ಪೆಪ್ಸಿ ಇವತ್ತೇ ಯಾರಿಗನ್ನ ತಿವಿದ್ಬಿಟ್ಟು ಅಂದಾರ ಬಿಡು. ಐಟಮ್ಸೇ ಬೇಡ, 4 ಜನ ಸೇರ್ಕೊಂಡು ನೀವೇನೇ ಗೋಮಳೆ ಬಿಡ್ರಿ. 5 ಲಕ್ಷ ಕೊಡ್ತೀನಿ ಗುರು. ನೀನ್ ಒಳ್ಳೆ ಮನುಷ್ಯ ಗುರು, ಒಪ್ಕೋತೀನಿ. ಆದ್ರೆ ಅನಿಲ ಗೋಲ್ಡ್ ಗುರು, ಅವ್ನ್ ನೋಡಿದ್ರೆ ಹೊಡಿಬೇಕು ಅನ್ಸಲ್ಲ, ಲವ್ ಮಾಡ್ಬೇಕು ಅನ್ಸುತ್ತೆ. ಆಗಲ್ಲ ಹಂಗಾದ್ರೆ? ಸದ್ಯಕ್ಕಂತೂ ಆಗಲ್ಲ ಗುರು, 3 ತಿಂಗಳು ಟೈಮ್ ಕೊಡು, ನೋಡೋಣ. ಏನೋ ಷಣ್ಮುಗ, ನೀನು ಮಿಂಗಲ್ಲ ಅನಿಲಿನ ಜೊತೆಲಿ? ಆಗನ ಅನ್ಕೊಂಡಿದ್ದೆ, ಅಷ್ಟಲ್ಲ ಅಶೋಕ್ಪುರದ ವೇಲು ಫಿಕ್ಸ್ ಆಗ್ಬಿಟ್ಟ. ಅವನ್ ದೋಸ್ತಿ ಅಂತೂ ಸಿಗ್ಲಿಲ್ಲ, ನಮ್ ದೋಸ್ತಿ ಎದುರು ಬೆಳೆಸ್ಕೊ, ಸಾಥ್ ಕೊಡ್ತೀವಿ. ಅದಕ್ಕೇನಂತೆ, ನಾವ್ ಯಾವತ್ತಿದ್ರು ನಿಮ್ಮವ್ರೆ. ಹಂಗಾದ್ರೆ ಅನಿಲಿಂಗ್ ಯಾವಾಗ ಮೂರ್ತಾಡ್ತೀಯ? ಯಾಕೆ ಗುರು, ನಾವ್ ಚೆನ್ನಾಗಿರೋದ್ ನಿನ್ಗೆ ಇಷ್ಟ ಇಲ್ವಾ? ಅಲ್ಲ, ನಿಮ್ಮಂತ ಖತರ್ನಾಕ್ಗಳಿಗೆ ಈ ರೇಂಜಲ್ಲಿ ಮಾಂಜಾ ಕೊಟ್ಟವನು ನಮ್ಮಂತ ಪುಡಿಗಳು ಟಚ್ ಮಾಡಿದ್ರೆ ಸುಮ್ನೆ ಬಿಡ್ತಾನ? ಮೀಟರ್ ಇಲ್ಲ ನಿನ್ಗೆ. ಅದ್ ನಿನ್ಗಿಂತ ಚೆನ್ನಾಗಿ ನನಗೆ ಗೊತ್ತು ಗುರು. ಯಾರಾನ ಹೊಡೆದಾಡ್ತಾ ಇದ್ರೆ ನಂಗೆ ಗೊತ್ತಿಲ್ಲದೆ ಪ್ಯಾಂಟಲ್ಲಿ ಉಜ್ಜ ಹೋಗ್ಕೊಂಡ್ಬಿಡ್ತೀನಿ. ಬೇಜಾರು ಮಾಡ್ಕೋಬೇಡ ಗುರು, ನಮ್ ಬಾಸ್ ಟಿಬೆಟ್ ಲೋಕಿ ಬಳ್ಳಾರಿ ಜೈಲ್ ಅವನೇ. ಇನ್ 6 ತಿಂಗಳು ಇಲ್ಗೆ ಶಿಫ್ಟ್ ಆಗ್ತಾನೆ. ಅವ್ನಿಗೆ ಹೇಳ್ಬಿಟ್ರೆ ನಿಮ್ ಮ್ಯಾಟ್ರು ಫಿಕ್ಸು ಗುರು. 6 ತಿಂಗಳಿಂದ ವೇಟ್ ಮಾಡ್ತೇನೆ ಟಿಬೆಟ್. ಕೈ ಕಾಲ್ ಸ್ಕ್ರಾಪು, ಬಾವ ಔಟು, ತಮ್ಮ ಮೆಂಟ್ಲಾಗ್ತಾವನೆ, ಏನಾದ್ರೂ ಮಾಡ್ಬಿಟ್ಟಿವೆ. ಗೊತ್ತು ಬಬ್ಲು, ಆದ್ರೆ ಏನ್ ಮಾಡೋದು? ಜೈಲರ್ ಸುಬ್ಬಯ್ಯ ಮೊನ್ನೆ ತಾನೇ ಸೂಸೈಡ್ ಮಾಡ್ಕೊಂಬಿಟ್ಟ. ಪಾಪ ದೇವ್ರಂತ ಮನುಷ್ಯ. ಜೈಲೊಳಗಡೆ ಸಿಕ್ಕಾಪಟ್ಟೆ ಸ್ಟ್ರಿಕ್ಟು. ಮಿನಿಮಮ್ 3 ತಿಂಗಳು ನಾವ್ ಯಾರು ಉಸಿರು ಬಿಡಂಗಿಲ್ಲ. ಟಿಬೆಟ್ ಲೋಕಿ 3 ತಿಂಗಳು ಟೈಮ್ ಕೇಳ್ದ, ಕಾದೆ. ಮೊನ್ನೆ ನೋಡಿದ್ರೆ ಅದೆಂತದೋ ಕಾಯಿಲೆ ಬಂದು ಹೇಳ್ದೆ ಕೇಳ್ದೆ ಬಾಯಿಗೆ ಅಕ್ಕಿ ಕಾಳು ಹಾಕೊಂಡು ಹೊಂಟೋದ. ಹೆಂಗಣ ಅನಿಲನ್ ಎತ್ತೋದು? ಚಂದ್ರ, ಅವನು 3 ತಿಂಗಳು ಕೇಳ್ದ, ಆದ್ರೆ ನೀನು 1 ವರ್ಷ ಅವನ್ ತಂಟೆಗೆ ಹೋಗಿರೋದೇ ಒಳ್ಳೇದು. ಯಾಕೆಂದ್ರೆ 8ನೇ ಮನೆಯಲ್ಲಿ ಗುರು ಕುಂತವನೇ, ಅವನ ಗಂಡ ಅಂತನೇ ಇಲ್ಲ. ಎರಡು ವರ್ಷದಿಂದ ಹುಡುಕ್ತಾ ಇದ್ದೀನಿ, ಅನಿಲ್ ಎತ್ತೋ ಗಂಡು ಸಿಗ್ತಾ ಇಲ್ಲ. ಹೊಡಿಯೋ, ನೀನ್ ದೋಪ್ ಹೊಡೆದು ಸತ್ತೋಗ್ಬಿಡೋ. ಲೈಫೇ ಹಾಳ್ ಮಾಡ್ಬಿಟ್ಟ. ಹಿಂಗೆ ಕೊರಗ್ತಾ ಇರ್ತೀಯ, ಅವನ್ಗೇನ ಒಂದ್ ದಾರಿ ಹುಡುಕ್ತ್ಯಾ? ಒಂದ್ ಮಾತು ಹೇಳೋ. ನನ್ ಒಳಗ್ ಕಳ್ಸೋ, ಸ್ವಲ್ಪ ಕೊಡ್ಸೋ, ಬರೀ ಡಿಚ್ಚಿಲೆ ಮರ್ಡರ್ ಮಾಡ್ಬಿಡ್ತೀನಿ. ಒಳಗಡೆ ಸಿಟ್ಟು ಆಗಲ್ಲ, ಬೇರೆ ಹೇಳೋ. ಸರಿ, ಅವನ್ನೇ ಆಚೆ ಕರ್ಸೋ. ಅವ್ನ ಆಚೆ ಬಂದ್ರೆ ಕೊಚ್ಚಾಕ್ತಿವ್ ಅಂದ್ಬಿಡ್ತಾನೆ. ಅವ್ನ ಒಳಗಡೆ ರಿಮೋಟ್ ಅಲ್ಲಿ ಆಟ ಆಡ್ತಾರದು. ಅದಕ್ಕೆ ಹೇಳಿದ್ದು ಹೆಂಗಾನ ಮಾಡಿ ಆಚೆ ಕರ್ಸು ಡಾರ್ಲಿಂಗ್. ಹೆಂಗೋ? ವೀಕ್ನೆಸ್ ಹುಡುಕು ಡಾರ್ಲಿಂಗ್. ಅನಿಲ ಅದ್ಯಾವ್ದೋ ಹುಡ್ಗಿ ಕಂಡ್ರೆ ಸಾಯ್ತಾನಲ್ಲ, ಅವಳು ಸರ್ಚ್ ಮಾಡದೆ ಬಾಂಬೆಲ್ ಅವಳೆ. ಬೆಂಗಳೂರಿಗೆ ಬರ್ತಾವಳು ಗುರು. ಮೊನ್ನೆ ಪ್ಯಾಲೇಸ್ ಗ್ರೌಂಡ್ ಹತ್ರ ಪೋಸ್ಟ್ ಹಚ್ಚಿದ್ರು, ಸಖತ್ ಫೇಮಸ್ ಆಗವಳೀಗ. ಯಾವತ್ ಬರ್ತಾವಳೆ ಡಾರ್ಲಿಂಗ್? ನಾಳೆ ಇಲ್ಲ ನಾಡಿದ್ದಿರ್ಬೇಕು. ಅವತ್ ನಾನು ಅವಳಿಗೆ ಆಸಿಡ್ ಹಾಕ್ತೀನಿ, ಫಿಕ್ಸು. ಬಸ್ಸು, ನಾನು ಪಾಗಲ್ ಕಡೆ ಹುಡ್ಗಾನೆ, ಆದ್ರೆ ಪ್ರಿಯಾಂಕಾ ಮೇಡಮ್ ಅಂದ್ರೆ ನನಗೆ ಸಖತ್ ಇಷ್ಟ. ನಮ್ ಕನ್ನಡದವ್ರಾಗಿ ಬಾಂಬೆಯಲ್ಲಿ ಮಿನ್ಸ್ತವ್ರೆ, ಅಂತವ್ರ ಬೆಲೆ ಗೊತ್ತಿಲ್ದೆ ಚಿಲ್ಡ್ರೆ ನನ್ ಮಗ ನನ್ಬಿಟ್ಟ ಉಡ್ದೋಯ್ತು. ಬಸ್ಸು, ನಮ್ಮ ಅಕ್ಕರ ಮನ್ಸ್ಕೊಂಡ್ರೂ ಪರವಾಗಿಲ್ಲ, ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಬರ್ತೀನಿ ಬಸ್ಸು. ಚಿಟ್ಟೆ, ಬೇಲ್ ರೆಡಿ ಮಾಡ್ಸಕ್ ಹೇಳು. ಯಾಕೆ? ಪ್ರಿಯಾ 3 ದಿನ ಬೆಂಗಳೂರಲ್ಲೇ ಇರ್ತಾಳೆ, ಅವಳಿಗೆ ನಾವೇ ಪ್ರೊಟೆಕ್ಷನ್ ಕೊಡಬೇಕು. ಸರಿ. ನಿಮ್ಮ ಯಜಮಾನ್ರಿಗೆ ಏನಾಗಿತ್ತು? ಅವ್ರಿಗೆ ಜಾಂಡೀಸ್ ಬಂದಿತ್ತು. ನಿಮ್ಮ ಮಗ? ಅದು ಅವನಿಗೆ ಆಕ್ಸಿಡೆಂಟ್ ಆಯ್ತು. ನಿಮ್ ಯಜಮಾನ್ರ ಕೆಲಸ ನಿಮಗೆ ಕೊಟ್ಟಿದ್ದಾರಾ? ಹೌದು. ಇರೋಳೊಬ್ಳು ಮಗಳು, ಅವಳನ್ನ ದಡ ಸೇರಿಸಿದ್ರೆ ಸಾಕಾಗಿದೆ. ಎಲ್ಲ ದೇವ್ರಿಚ್ಛೆ ಅಲ್ವಾ, ನಿಮ್ ಮಗಳು ಕರ್ಸಿ. ದಿವ್ಯಾ, ದಿವ್ಯಾ, 1 ನಿಮಿಷ ಬಂದೆ. ಏನೇ, ನೀನಿನ್ನೂ ರೆಡಿನೇ ಆಗಿಲ್ವಾ? ನನ್ಗೆ ಮದ್ವೆ ಬೇಡಮ್ಮ. ಯಾಕೆ? ನನ್ಗೆ ಇಷ್ಟ ಇಲ್ಲ. ಏನ್ ಹೇಳ್ತಿದೀಯ ನೀನು? ನನ್ಗೆ ಮದ್ವೆ ಇಷ್ಟ ಇಲ್ಲಮ್ಮ. ಏಯ್, ನಿಜ ಹೇಳು, ನೀನ್ ಯಾರನ್ನಾದ್ರೂ ಲವ್ ಗಿವ್ ಮಾಡ್ತಿದೀಯಾ? ಹೇಳೇ. ಹೌದು, ಮಾಡ್ತಾ ಇದ್ದೀನಿ. ಯಾವನೇ ಅವನು? ಅನಿ. ಹೋಗಿ ಹೋಗಿ ಆ ಪಾಪಿ ಸಹವಾಸ ಮಾಡಿದೀಯಾ? ಬೇರೆ ಯಾರು ಸಿಗ್ಲಿಲ್ವಾ ನಿನ್ಗೆ? ನನ್ಗೆ ಅದೆಲ್ಲ ಗೊತ್ತಿಲ್ಲ, ನಂಗೆ ಅವ್ನ್ ಕಂಡ್ರೆ ಇಷ್ಟ ಅಮ್ಮ. ಏಯ್, ಹುಚ್ಚಿ ಆಡ್ದಂಗ ಆಡ್ಬೇಡ್ವೆ. ಈ ಮನೇಲಿ ಅವನ್ ಹೆಸರು ಎತ್ತಿದ್ರೆ ಸಿಗ ತೋರಣ ಕಟ್ಬಿಡ್ತೀನಿ. ಮುಚ್ಕೊಂಡ್ ಬಾರೆ, ಬಾ ಅಂದ್ರೆ ಬರ್ಬೇಕು. ಬಾರೆ. ನನ್ಗೆ ಅನಿ ಅಂದ್ರೆ ಇಷ್ಟ, ನನ್ಗೆ ಅವ್ನ ಇಷ್ಟ, ನನ್ಗೆ ಅವ್ನ ಇಷ್ಟ, ಅವ್ನ ಇಷ್ಟ, ಅವ್ನ ಇಷ್ಟ, ಅವ್ನ ಇಷ್ಟ, ನನ್ಗೆ ಅವ್ನ ಇಷ್ಟ, ಅವ್ನ ಅವರು ನನ್ನ ಅರ್ಥ ಮಾಡ್ಕೊಳಲ್ಲ, ನೀನು ನನ್ನ ಅರ್ಥ ಮಾಡ್ಕೊಳಲ್ಲ. ನಾನು ಯಾರಿಗೋಸ್ಕರ ಬದುಕ್ಲಿವ? ನನ್ನ ಬಿಟ್ಬಿಡಮ್ಮ, ನನ್ನ ಸಾಯ್ತೀನಿ. ಬಿಡ್ತು ಅನ್ನೇ ಹಾಳಾದೋಳೆ, ಯಾಕಿಂತ ಮಾತಾಡ್ತಿದೀಯಾ? ನಾನು ಯಾಕೆ ಹೇಳ್ತೀನಿ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳೆ. ರೌಡಿಗಳು ಪೊಲೀಸ್ನವರು ಇಬ್ರು ಒಂದಾಗಿ
ಅನಿಲ್ ನಿಮ್ ಕೊಲೆ ಮಾಡ್ಬೇಕು ಅಂತ ಕೈ ತೊಳ್ಕೊಂಡು ಅವನ್ ಬೆನ್ನ ಹಿಂದೆ ಬಿದ್ದಿದ್ದಾರೆ. ಅವನ್ ನಾಯಿ ಸಬಬ್ಬ ಅಂದ್ರೆ ಇನ್ನೊಂದ್ ತಿಂಗಳು ಅಷ್ಟೇನೆ. ಅವನು ಒಳಗೆ ಇದ್ರೆ ನಿಮ್ ಅಣ್ಣನ್ ಕೊಲೆ ಮಾಡಿದ್ರಲ್ಲ, ಆ ರೌಡಿಗಳು ಅಲ್ಲೇ ಅನಿಲ್ ಸಾಯಿಸೋಕೆ ಪ್ಲಾನ್ ಮಾಡ್ತಿದ್ದಾರೆ. ಅದಕ್ಕೆ ಪೊಲೀಸ್ನವ್ರ ಸಪೋರ್ಟ್ ಬೇರೆ ಇದೆ. ಆಚೆ ಬಂದ್ರೆ ಎನ್ಕೌಂಟರ್ ಮಾಡ್ಬೇಕು ಅಂತ ಪೊಲೀಸ್ನವರು ಡಿಸೈಡ್ ಮಾಡಿದ್ದಾರೆ. ಅದಕ್ಕೆ ಅನಿಲ್ ನಿಂಗೆ ಆಗ್ತಿರೋರೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ನೋಡು ದಿವ್ಯಾ, ನಮ್ಮನೇಲಿ ಯಾರ ಬದುಕು ನೆಟ್ಕಾಗಿಲ್ಲ. ಇದು ಒಳ್ಳೆ ಸಂಬಂಧ. ಹುಡುಗ ಬಟ್ಟೆ ಅಂಗಡಿ ಇಟ್ಕೊಂಡಿದ್ದಾನಂತೆ. ಬಾರೆ, ಒಂದೇ ಒಂದ್ಸಲ ಮುಖ ತೋರ್ಸು ಬಾ. ಬಾ ಅಮ್ಮ. ಹೋಗಮ್ಮ. ದಿವ್ಯಾ, ದಿವ್ಯಾ, ನಿಮ್ಮಿ ಆಂಟಿಯಲ್ಲಿ ಅಮ್ಮ ಮೇಲ್ ಬಟ್ಟೆ ಬಿಟ್ಟಿದ್ದಾರೆ. ಯಾಕೆ? ಬಾ. ದಿವ್ಯಾ, ಏನೇ ಆಂಟಿ? ಏನಾಯ್ತೀವಿ? ಆಂಟಿ, ನೀವ್ ನಂಗೊಂದು ಹೆಲ್ಪ್ ಮಾಡ್ಬೇಕು ಆಂಟಿ. ಏನು? ಈಗ್ಲೇ ಆ ರೌಡಿ ಸೀನನ್ ಮನೆಗ್ ಬಂದು ಅನಿಲ್ನ ಕೊಲ್ಬೇಡಿ ಅಂತ ಹೇಳಿ ಆಂಟಿ. ಕೊಲ್ಲಕ್ ಅವನಲ್ಲಿ ಬದುಕಿದಾನೆ. ನನ್ ಗಂಡನ್ ಕಳ್ಕೊಂಡ್ ದಿನಾನೆ ಅವನು ನನ್ ಪಾಲಿಗೆ ಸತ್ತೋದ. ಪ್ಲೀಸ್ ಹಂಗೆಲ್ಲ ಹೇಳ್ಬೇಡಿ ಆಂಟಿ, ನಿಮ್ ಕೈ ಮುಗಿತೀನಿ. ಇನ್ನೊಂದ್ ತಿಂಗಳಲ್ಲಿ ಅವನ್ನ ಸಾಯಿಸ್ಬೇಕು ಅಂತ ಎಲ್ರು ಡಿಸೈಡ್ ಮಾಡ್ಕೊಂಡಿದ್ದಾರೆ. ಕೊಲ್ಲಿ ಬಿಡು, ಹೆತ್ತ ತಾಯಿಗೆ ಇಲ್ದಿರೋ ಆತಂಕ ನಿಂಗ್ ಯಾಕೆ? ಅದನ್ನೆಲ್ಲ ಹೇಳೋ ಸ್ಥಿತಿನಲ್ಲಿ ನಾನಿಲ್ಲ ಆಂಟಿ. ಪ್ರೀತಿಸ್ತಿದ್ಯಾ ಅವನ್ನ? ತುಂಬಾ ತಪ್ಪು ಮಾಡ್ತಿದ್ಯಾ ದಿವಿ. ಬಂಗಾರದಂತ ಭವಿಷ್ಯಕ್ಕೆ ಮಸಿ ಬಳ್ಕೋತಿದ್ಯಾ. ನನ್ ಮಗ ಒಳ್ಳೆಯವನಲ್ಲ. ಅವನ್ ಹಿಂದೆ ಬಿದ್ದು ಭವಿಷ್ಯ ಹಾಳು ಮಾಡ್ಕೋಬೇಡ. ಯಾರು ತಪ್ಪೇ ಮಾಡಲ್ವಾ ಆಂಟಿ? ನೀವ್ ಯಾಕೆ ಒಂದೇ ಒಂದ್ಸಲ ಅವನ್ನ ಕ್ಷಮಿಸಬಾರ್ದು? ಬರೀ ನೆಮ್ಮದಿ ಕಿತ್ಕೊಂಡಿದ್ರೆ ಕ್ಷಮಿಸ್ತಿದ್ದೆ. ಆದ್ರೆ ಅವನು ನನ್ ಕುಂಕುಮನೇ ಕಿತ್ಕೊಂಡ್ಬಿಟ್ಟ. ಹೇಗ್ ಕ್ಷಮಿಸ್ಲಿ ಹೇಳು? ಒಪ್ಕೋತೀನಿ ಆಂಟಿ, ಅವ್ನ್ ತುಂಬಾ ತಪ್ಪುಗಳನ್ನ ಮಾಡಿದಾನೆ. ಅವನ್ಗೋಸ್ಕರ ಬೇಡ, ನನ್ ಕುಂಕುಮ ಉಳ್ಸೋದಕ್ಕಾದ್ರೂ ಹೆಲ್ಪ್ ಮಾಡಿ ಆಂಟಿ. ದಿವಿ, ಏನೇ ಹೇಳ್ತಾ ಇದ್ಯಾ? ಆಂಟಿ, ನನ್ ಮನ್ಸ್ ಬಲವಾಗಿ ನಂಬಿಟ್ಟಿದೆ ಅನಿನೇ ನನ್ ಗಂಡ ಅಂತ. ದಿವ್ಯಾ, ನೀನ್ ಇನ್ನೂ ಆಂಟಿ ಪ್ಲೀಸ್, ಬುದ್ಧಿವಾದ ಮಾತ್ರ ಹೇಳ್ಬೇಡಿ. ನೀವು ಬಂದ್ರೆ ಸರಿ, ಇಲ್ಲ ಅಂದ್ರೆ ನಾನು ಒಬ್ಳೆ ಹೋಗ್ತೀನಿ. ಪಾಪ ದಿವ್ಯಾ, ಬಾಮ್ಮ ಹೋಗೋಣ. ಆಂಟಿ ಪ್ಲೀಸ್. ನಿಮ್ ಮಕ್ಳು ನನ್ ಮಗನ್ ಕೊಲ್ಬೇಕು ಅಂತ ಹಠಕ್ ಬಿದ್ಬಿಟ್ಟಿದ್ದಾರೆ. ಹೇಗಾದ್ರೂ ಮಾಡಿ ಅವ್ರನ್ನ ತಡೀರಿ. ನಮ್ಮ ಮನೇಲಿ ಯಾರು ಗಂಡದಿಕ್ಕಿಲ್ಲ. ನೋಡು, ರೌಡಿಗಳನ್ನ ಹೆತ್ರೆ ಏನೇನ್ ಕರ್ಮ ಅನುಭವಿಸ್ಬೇಕೋ ಏನೋ. ಇವಳು ನನ್ನ ಮಗಳು ಸುವರ್ಣ ಅಂತ. ನಿಮ್ಮಂಗೆ ನಾನು ಮೊದಲೇ ಬಂದಿದ್ರೆ ಇವಳು ಗಂಡನ ಉಳಿಸ್ಕೊಂತಿದ್ನೋ ಏನೋ. ಉಳಿಸ್ಲಿಲ್ಲ ನಿನ್ನ ಮಗ. ಅಲ್ಲ ತಾಯಿ, ಈ ಬಡ್ಡಿ ಮಕ್ಕಳು ಹೆತ್ತ ತಾಯಿ ಮಾತು ಕೇಳಿದ್ರೆ ಈ ಭೂಮಿ ಮೇಲೆ ರೌಡಿಸಮೇ ಇರ್ತಿರ್ಲಿಲ್ಲ. ನಿನ್ನಂಗೆ ನಾನು ಒಂದು ಹೆಣ್ಣು. ನಿನ್ನ ಮಗ ಸತ್ರೆ ನೀನ್ ಕಣ್ಣೀರು ಹಾಕದಂಗೆ ನನ್ನ ಮಗ ಸತ್ರೆ ನಾನು ಕಣ್ಣೀರು ಹಾಕಲ್ವಾ? ಹೇರೋವಾಗ ನಿನ್ನಷ್ಟೇ ನೋವು ನಾನು ತಿಂದಿಲ್ವಾ? ಅವೆಲ್ಲ ಈ ಲೋಪರ್ಗಳಿಗೆ ಯಾವಾಗ ಅರ್ಥ ಆಗುತ್ತೋ. ಅವರು ಮಶಾನ ಸೇರ್ತಾರೆ, ಮನೇನು ಮಶಾನ ಮಾಡ್ತಾರೆ. ಬಿಟ್ಬಿಡು ತಾಯಿ ಆಸೆನ. ಯಾವತ್ತು ಮಗ ಆದವನು ಮಚ್ಚು ಮುಡ್ತಾನೋ ಆವತ್ತು ತಾಯಿ ಆದವಳು ಅವನ್ನ ಕಳ್ಕೊಂಡೆ ಅಂತ ಕಲ್ಲಾಗ್ಬಿಡ್ಬೇಕು. ನಾನು ಹಾಗೆ ಕಲ್ಲಾಗಿದ್ನಮ್ಮ. ಆದ್ರೆ ಈ ಹುಡುಗಿ ಬಿಡ್ಲಿಲ್ಲ, ಬಲವಂತವಾಗಿ ಎಳ್ಕೊಂಡ್ ಬಂದ್ಲು. ಯಾರವ ನೀನು? ಅವನ್ ಎಂಡ್ರ? ಮುಂದೆ ಆಗೋಳು. ಸತಿ ಸಾವಿತ್ರಿ ಬಾಳೆ ನಿಂದು. ಗಂಡನ್ ಉಳಿಸ್ಕೊಳ್ಳೋದಕ್ಕೆ ದಿನಾ ಯಮನ್ ಜೊತೆಲಿ ಗುದ್ದಾಡ್ಬೇಕು. ಆಂಟಿ, ಹೊರಡಣ್ವಾ? ಸರಿನಮ್ಮ, ನಾವು ಬರ್ತೀವಿ. ಹೋಗ್ ಬನ್ನಿ. ಏನ್ ಡಾರ್ಲಿಂಗ್, ಡಾನ್ ಕಿ ಡಾನ್ ಅನಿಲ್ ಅವರು ಕಾಂಪ್ರಮೈಸ್ಗೆ ಸೀರೆ ಜಾಕೆಟ್ ಚೂಡಿದಾರ್ನೆಲ್ಲ ಕಳಿಸ್ಬಿಟ್ಟವ್ರೆ. ಹಗ್ಗ ತುಳಿದಿದ್ದೀನಿ ಅಂತ ನಿಗರಾಡ್ತಾ ಇದ್ದ, ಹಾವು ತುಳಿದಿದ್ದೀನಿ ಅಂತ ಇವಾಗ ಗೊತ್ತಾಗಿರ್ಬೇಕು. ನೋಡಿ, ನಿಮ್ ಕೈ ಮುಗಿದ್ ಕೇಳ್ಕೊತೀನಿ, ದಯವಿಟ್ಟು ಇದೆಲ್ಲ ಇಲ್ಲಿಗೆ ನಿಲ್ಸ್ಬಿಡಿ. ಇದೇನ್ ಡಬ್ಲ್ಯೂ ಡೂಪ್ಲಿಕೇಟ್ ಫೈಟ್? ಬೇಜಾರಾದ ಟಿವಿ ಆಫ್ ಮಾಡಿ ನಿಲ್ಸಕ್ಕೆ ಒಂದ ಅವನು ಇಲ್ಲ ನಾವು. ಹಾಗನ್ಬೇಡಿ ಪ್ಲೀಸ್, ಅವ್ನ್ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ. ಕಳಿಸ್ದಾಗ್ಲೇ ಗೊತ್ತಾಯ್ತು ಅವ್ನು ಯಾವ ಲೆವೆಲ್ ಶೇಕ್ ಆಗವನೆ ಅಂತ. ನಿಜವಾಗ್ಲೂ ಅವ್ನ್ ಕಳಿಸ್ಲಿಲ್ಲ, ನಾವೇ ಬಂದಿದ್ದು. ಈ ಹತ್ಕೊಂಡೆಲ್ಲ ಗಿಲೇಟ್ ಮಾಡಬೇಡ. ಗಂಡಸ್ತಾನ ಕಳ್ಕೊಂಡ್ಮೇಲೆ ಎಲ್ಲವನು ಹಿಂಗೇನೆ. ಹೆಂಡತಿನ ಡೌನ ತಾಯಿನ ರಾಜಿ ಕಳ್ಸೋದ್ ಕಾಮನ್ನು. ಆದ್ರೆ ಅಂತವ್ನ ಯಾವ ಆರ್ಮಿ ಫೀಲ್ಡ್ ಉಳಿಸಿಲ್ಲ. ಹೋಗಿ ಹೇಳು ಡಾರ್ಲಿಂಗ್, ದಾರ ರೆಡಿ, ದಬ್ಳ ರೆಡಿ, ಚೀಲ ರೆಡಿ. ಅದ್ರಲ್ಲಿ ಅವ್ನ್ ತೂರ್ಸಿ ಹೊಲ್ಗೆ ಹಾಕಿ ಕಟ್ಟೋದೊಂದೇ ಬ್ಯಾಲೆನ್ಸು ಅಂತ. ಹೋಗ್ ನೀನು ತಮಟೆಗೂ ಪೆಂಡಲ್ಗೂ ಹೇಳ್ಕೊಂಬಿಡು. ಏನ್ ಡಾರ್ಲಿಂಗ್ ಹಿಂಗ್ ಗುರಾಯಿಸ್ತಾರದ್ರ ಅರ್ಥ? ಇಷ್ಟೊತ್ತವರೆಗೂ ನಾನು ರಿಕ್ವೆಸ್ಟ್ ಮಾಡಿದ್ದು ನಿಮ್ಮಿಂದ ಅನಿ ಸಾಯ್ತಾನೆ ಅಂತಲ್ಲ, ಅವನ್ನ ಕೆಣ್ಕಿ ನೀವ್ ಸಾಯ್ತೀರಾ ಅಂತ. ಅವನ್ ಕೈಗೆ ಮತ್ತೆ ರಕ್ತ ಅಂಟತ್ತಲ್ಲ ಅಂತ. ನಿಮ್ ಹಣೆ ಬರ ಸರಿ ಇಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗತ್ತೆ? ಹಾಳಾಗ್ ಹೋಗಿ ಬನ್ನಿ ಆಂಟಿ. ಬಾ ಡಾರ್ಲಿಂಗ್, ಬ್ಯಾಡ್ ಟೈಮು. ಬೈಯವರೆಲ್ಲ ಬೈಲಿ.
ನೀನ್ ಯಾಕೆ ಅಲ್ಲಿಗೆ ಹೋಗಿದ್ದೆ? ಅದು ಅಮ್ಮ ನಿಮ್ಮನ್ನೆಲ್ಲ ಕರ್ಕೊಂಡು. ಇನ್ನೇನ್ ಮಾಡ್ಲಿ ಹೇಳು? ನಿನ್ನ ಕೊಲ್ಲಕ್ ಪ್ಲಾನ್ ಮಾಡಿದ್ದಾರೆ ಅಂತ ಗೊತ್ತಾದ್ಮೇಲೆ 1 ನಿಮಿಷ ಕೂಡ ನಾನು ನೆಮ್ಮದಿಯಿಂದ ಇರಕ್ಕಾಗ್ಲಿಲ್ಲ ಗೊತ್ತಾ ಅನಿ? ಸಾವು ಬರೋ ತನಕ ಯಾರು ಸಾಯಲ್ಲ ದಿವಿ. ಮಾತಾಡ್ಬೇಡ. ನೋಡು, ನಿನ್ಗೋಸ್ಕರ ಅಲ್ದೆ ಹೋದ್ರು ನಿನ್ನ ಇಷ್ಟ ಪಡೋರ್ಗೋಸ್ಕರ ಬದುಕ್ಲೇಬೇಕು. ಅದೇ ಯಾರಿಗೋಸ್ಕರ? ಅದನ್ನೆಲ್ಲ ಬಿಡಿಸಿ ಹೇಳಕ್ಕಾಗಲ್ಲ ಅನಿ. ಪ್ಲೀಸ್ ಅರ್ಥ ಮಾಡ್ಕೋ. ಹೊರಗ್ ಬಂದ್ರೆ ನಿನ್ನ ಎನ್ಕೌಂಟರ್ ಮಾಡ್ತಾರೆ ಅಂತ ಗೊತ್ತಿದ್ದು ಯಾಕೆ ಬಂದೆ? ಪ್ರಿಯನ್ ನೋಡಕ್ ಚಾನ್ಸ್ ಸಿಕ್ಕಿರುವಾಗ ನಾನು ಎನ್ಕೌಂಟರ್ಗೆಲ್ಲ ಎದುರ್ತೀನಾ? ಅಂದ್ರೆ ಅವಳಿನ್ನ ನಿನ್ ಮನ್ಸಿನಲ್ಲಿ ಇದ್ದಾಳೆ ಅಂತಾಯ್ತು. ಲೈಫ್ ಲಾಂಗ್ ಇರ್ತಾಳೆ ದಿವಿ. ಬೇಕಿತ್ತು, ನನ್ಗಿದೆಲ್ಲ ಬೇಕಿತ್ತು. ಎಲ್ಲಾರು ಹೇಳಿದ್ರು, ನನ್ ಮನ್ಸ್ ಕೂಡ 1000 ಸಲ ಹೇಳ್ತಿತ್ತು, ದಿವ್ಯಾ ನೀನ್ ತಪ್ಪು ಮಾಡ್ತಿದ್ಯಾ ಅಂತ. ಕೊಬ್ಬು ನನ್ಗೆ. ಮೇಲ್ಬಿದ್ ನಿನ್ಗೋಸ್ಕರ ಬಂದಲ್ಲ, ಒಳ್ಳೆ ಮರ್ಯಾದನೆ ಕೊಟ್ಟೆ. ಥ್ಯಾಂಕ್ಸ್. ಏ ದಿವ್ಯಾ, ದಿವಿ, ಇದ್ ನಿನ್ ಗಾಂಚಲಿ ಬೈ. ಪಾಪ ದಿವಿ ನಿನ್ಗೋಸ್ಕರ ರೌಡಿಗಳ ಮನೆ, ಪೊಲೀಸ್ ಸ್ಟೇಷನ್, ಜೈಲು ಅಂತ ಹುಡುಗಿರು ಹೋಗದೆ ಇರೋ ಜಾಗಕ್ಕೆಲ್ಲ ಓದ್ಲು. ಅವಳಿಗೆ ಹಿಂಗ ನೀನ್ ಹರ್ಟ್ ಮಾಡೋದು? ನಾನೇನೋ ಹರ್ಟ್ ಮಾಡ್ದೆ? ಪ್ರೀನ್ ಹೆಸರು ಬೇಕಾಗಿತ್ತಾ? ಅವಳ ಹೆಸರು ಹೇಳಿಲ್ಲ ಅಂದ್ರೆ ಇವಳು ಹಿಂದಿಂದನೇ ಓಡಾಡ್ತಾ ಇರ್ತಾಳೆ. ಏನೋ ಆಸೆ ಪಾಪ, ಓಡಾಡ್ಲಿ ಬಿಡು. ಪ್ರಿಯಾ ನೀನ್ ಸಿಗದೆ ಇದ್ರು ನೀನ್ ಅವಳಿಂದ ಅಲ್ಲಿಲ್ವಾ? ನನ್ ಪ್ರಕಾರ ನೀನ್ ದಿವಿನ್ ಲವ್ ಮಾಡೋದೇ ಬೆಟ್ರು. ಎಲ್ಲ ಸರೋಗುತ್ತೆ. ಯಾಕೆ ಹೇಳ್ಬಿಡು, ಒಬ್ಳು ಬಗ್ಗೆ ತಲೆ ಕೆಡ್ಸ್ಕೊಂಡೆ ಹಾರ್ಟ್ ಅರ್ಧ ಹೊಗೆ ಹಾಕ್ಸ್ಕೊಂಡಿದೆ. ಇನ್ ಮತ್ತೆ ಪ್ರೀತಿ ಅಂತ ಹೋದ್ರೆ ಫುಲ್ ಬರ್ನ್ ಅಷ್ಟೇನೆ. ದಿವ್ಯಾ ಪ್ರೀನ್ ತರ ಅಲ್ಲ ಬಾಯಿ, ನಾನ್ ಗ್ಯಾರಂಟಿ ಕೊಡ್ತೀನಿ. ದಿವ್ಯಾ ಚಿನ್ನ ಅಂತ ನಿನ್ಕಿಂತ ಚೆನ್ನಾಗಿ ನನಗೆ ಗೊತ್ತು ಕಣೋ. ಅವಳನ್ನ ನಾನು ಇವತ್ತಿಂದ ನೋಡ್ತೀನಿ. ಅವಳಿಗೆ ನನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದೆ, ಅದು ನನಗೆ ಗೊತ್ತು. ನಾನೇ ಎಷ್ಟು ಸಲ ಅವಳು ತೊಡೆ ಮೇಲೆ ಮಲ್ಕೊಂಡು ಜೀವನ ಸರಿಗೆ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ. ಆದ್ರೆ ಏನ್ ಮಾಡ್ತೀಯಾ, ನನ್ನ ಬಾಳ್ ಸರಿಗೆ ಮಾಡಕ್ ಬಂದು ಅವಳ ಬಾಳ್ ಬೀದಿಗೆ ಬಂದ್ಬಿಡುತ್ತೆ ಅನ್ನೋ ಭಯ. ಮೊದಲೇ ಜೀವನ ತಿಪ್ಪೆಗುಂಡಿಗೆ ಹಾಕೊಂಡು ಕೂತಿದ್ದೀನಿ, ಅವಳಿಗೆ ನರ್ಕ ಬೇಕಾ? ಅವಳು ಚೆನ್ನಾಗಿರ್ಲಿ ಅಂತಾನೆ ನಾನು ಅವಳನ್ನ ಅವಾಯ್ಡ್ ಮಾಡ್ತಾ ಇರೋದು. ಸರಿ, ಈಗ ಪ್ರಿಯಾ ಬಂದ್ರೆ? ಪ್ರಿಯಾ ಬರ್ತಾಳೆ ಹೋಗ್ತಾಳೆ. ಈಗ್ಲಾದ್ರೂ ಪ್ರಪೋಸ್ ಮಾಡ್ಬಿಡ್ತೀಯಾ? ಹುಡುಗಿರ ಮುಂದೆ ಪ್ರಪೋಸ್ ಮಾಡೋದು ಅಷ್ಟು ಸುಲಭ ಅಲ್ಲ, ಅದಕ್ಕೆ ಬೇರೆನೆ ದಿಲ್ಬೇಕು. ನಾವಿಬ್ರು ಅಷ್ಟು ಹತ್ರ ಇದ್ದಾಗಲೇ ಪ್ರಪೋಸ್ ಮಾಡೋಕ್ಕಾಗಿಲ್ಲ, ಈಗ ಎಷ್ಟು ಎತ್ತರ ಬೆಳೆದಿದ್ದಾಳೆ, ಈಗ ಸಾಧ್ಯನಾ? ನನ್ನ ಲೈಫಲ್ಲಿ ಅವಳ ಚಾಪ್ಟರ್ ಕ್ಲೋಸ್. ಮತ್ತೆ ದಿವ್ಯನ್ ಕತೆ ಹಿಂಗೆ ಅವಾಯ್ಡ್ ಮಾಡ್ತಾ ಇದ್ರೆ ಒಂದಲ್ಲ ಒಂದ್ ದಿವಸ ಅವಳು ಸುಮ್ಮನೆ ಆಗ್ತಾಳೆ. ನೋಡಷ್ಟು ನೋಡಿ ಅವರಮ್ಮ ತಲೆ ಹೊಡೆದು ಯಾರಿಗಾದ್ರೂ ಮದುವೆ ಮಾಡಿಸ್ತಾರೆ. ಆ ಪಾಗಲ್ಗೆ ಇಷ್ಟರಲ್ಲೇ ಟಿಕೆಟ್ ಕೊಡ್ತೀನಿ. ಆಮೇಲೆ ಪ್ರಿಯನ್ ತಂಟೆಗೆ ಹೋಗೋ ಧೈರ್ಯ ಯಾರು ಮಾಡಲ್ಲ. ಅಮ್ಮನ ಕಾಲೋ ಕೈ ಹೊಡೆದು ನಿಮಗೆ ಮದುವೆ ಮಾಡಿಸ್ತೀನಿ. ಆಮೇಲೆ ನಾನು ಫ್ರೀ ಬರ್ಡ್. ಆ ದೇವ್ರು ನನ್ನ ಹೆಸರು ಯಾವ ಬ್ಯಾಟ್ ಮೇಲೆ ಬರ್ದಿದ್ದಾನೋ ಅದಕ್ಕೆ ತಲೆ ಕೊಟ್ಟು ಕೈ ಮುಗಿತೀನಿ. ಮೆಂಟ್ಲ್ ಬೈ ನೀನು.